ಅಪ್ಪ ನೀವು ಕೂತ್ಕೊಳ್ಳಿ. ನೀನ್ ಕೂತ್ಕೊಳ್ಳಪ್ಪ. ನೀನು ಕೂತ್ಕೊ ಅಂತ ಹೇಳ್ತಾವ್ರೆ. ಕೂತ್ಕೋ ತಮ್ಮ, ಕೂತ್ಕೋ. ಅಪ್ಪ ಅವರೆಲ್ಲ ಕೂತ್ಕೊಳಕ್ ಹೋಗಲ್ಲ, ಅದು ತುಂಬಾ ಹಳೆ ಸಂಪ್ರದಾಯ. ನೀನ್ ಕೂತ್ಕೋ. ಯಾರು ಹೇಳಿದ್ರು ಕೂರಲ್ವಾ? ಅದೇ ತಾನೇ ಹೇಳ್ತಾ ಇದ್ದೀನಿ. ನಾನು ಎಷ್ಟು ದಿನದಿಂದ ನೋಡ್ತಾ ಇದ್ದೀನಿ, ಯಾರು ಹೇಳಿದ್ರು ಕೂತ್ಕೊಳ್ಳೋದಿಲ್ಲ ನಿಮ್ಮಪ್ಪ ನಮ್ಮನೇಲಿ. ನೀವ್ ಹೇಳಿದ್ರ? ಏನ? ಅಲ್ಲ, ನೀವ್ ಕೂರಕ್ ಹೇಳಿದ್ರ ಅಂತ ಕೇಳ್ದೆ. ಏನ್ ಮಾತಾಡ್ತೀಯ? ಡ್ರಾಮಾ ಮಾಡ್ತಿದ್ಯಾ? ಅಯ್ಯೋ ಪಾಪ ಅಂತ ಕೂತ್ಕೊಂತ ಹೇಳಿದ್ರು ತಾನೆ. ಕೂತ್ಕೊಳ್ಳ. ಏನಪ್ಪ ನೀನ್ ಹೋಗಪ್ಪ, ಮಾತಾಡ್ತಾ ಇದ್ಯಾ? ತಮ್ಮ, ಅದನ್ನ ಆಮೇಲೆ ಮಾತಾಡೋಣ. ನೀನ್ ಕೂತ್ಕೋ. ಕೂತ್ಕೋ ತಮ್ಮ. ಕೂತ್ಕೊಳ್ಳ. ಯಾಕೆ ಹೆದರ್ಕೊಂಡು ಸಾಯ್ತೀರಾ? ಬನ್ನಿಯಪ್ಪ, ಪೂರಿಯಪ್ಪ, ಪೂರಿ ಅಂತ ಹೇಳ್ದಲ್ಲ, ಕೂತ್ಕೊಳ್ಳಿ ಅಂತ ಹೇಳ್ದೆ ತಾನೆ. ಎದ್ದೇಳಲ್ವೇನು? ನಿಮಗೆ ಅಣ್ಣ ಹೇಳ್ತಾ ಇರೋದು. ಎದ್ದೇಳ್ಬೇಡಿಯಪ್ಪ. ಈಗ ಎದ್ದೇಳದಿಲ್ವಾ? ಬೇಡ ಕಣ, ತಪ್ಪು ಮಾಡ್ತಾ ಇದ್ಯಾ. ಯಾವ ತಪ್ಪು? ಚಿಕ್ಕ ಹುಡುಗ ಬಂದು ಹೇಳಿದ ತಕ್ಷಣ ಕೂತ್ಕೊಂಡಿದ್ದೀರಾ? ಕೂತ್ಕೊಂಡಿದ ತಕ್ಷಣ ಬಾರೋ ಹೋಗೋ ಅಂತಿದ್ದೀರಾ? ಏನ್ ಪದ್ಧತಿ ಇದು? ಏನು ಕೂಗ್ತಾ ಇದೀಯಾ? ಏನು ಕೂಗ್ತಾ ಇದೀಯಾ? ನಿಮ್ಮಪ್ಪನ ಇಷ್ಟು ದಿನ ನಮ್ಮ ಮನೇಲಿ ನಿಲ್ಸಿದ್ದು ನನ್ನ ಗುರ್ತಿಗೋಸ್ಕರ. ಇವತ್ತು ನಿನ್ನ ಕೂತ್ಕೋತಾ ಹೇಳಿದ್ದು ನನ್ನ ರಾಜಕೀಯ. ಹಂದಿ ಮೇಯ್ಸೋ ನಾಯಿ. ಒಂದೇ ದಿನದಲ್ಲಿ ಎಲ್ಲ ಬದಲಾಯಿಸಕ್ಕೆ ಕೊಡ್ತಾ ಇದ್ಯಾ? ಮುರಿಯೋದಕ್ಕೆ ಕೊಡ್ತಾ ಇದ್ಯಾ?